ಹಾಯ್, ಇವತ್ತು ಈಸಿಯಾಗಿ ಫಿಶ್ ಫ್ರೈ ಮಾಡೋದನ್ನು ಹೇಳ್ಕೊಡ್ತೀನಿ. ಇದಕ್ಕೆ ನಾನು ಚಿಕನ್ ಕಬಾಬ್ ಪೌಡ್ರ್ ತೊಗೋತಾ ಇದ್ದೀನಿ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಖಾರ ಪುಡಿ, ಅಚ್ಚ ಖಾರ ಪುಡಿ ಹಾಕ್ಕೋತಾ ಇದ್ದೀನಿ. ನಂತರ ಇದಕ್ಕೊಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಹಾಕ್ಕೋತಾ ಇದ್ದೀನಿ, ಮನೆಯಲ್ಲೇ ಮಾಡಿರೋಂಥ ಪೆಪ್ಪರ್ ಪೌಡರು. ನಂತರ ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರು ಮೇಲೆ ಫಿಶ್ ಬೈಂಡಿಂಗಿಗೋಸ್ಕರ ಇದು ಕಾರ್ನ್ಫ್ಲೋರ್ನ ಯೂಸ್ ಮಾಡ್ತಾ ಇದ್ದೀನಿ. ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಫಿಶ್ ಅಂದಿದ ತಕ್ಷಣ ಹುಳಿ ಇಲ್ದಲೇ ಮಾಡೋಕ್ಕಾಗಲ್ಲ, ಹುಳಿ ಬೇಕಲ್ವ. ಅದಕ್ಕಾಗಿ ಹುಣಸೆಹಣ್ಣನ್ನು ಚೆನ್ನಾಗಿ ಹಿಂಡ್ಕೊಂಡು ಅದ್ರ ರಸ ತಗೊಂಡಿದ್ದೀನಿ ನಾನು. ನಿಮಗೆ ಎಷ್ಟು ಹುಳಿ ಬೇಕೋ ಅದನ್ನು ನೀವು ಹಾಕ್ಕೋಬೋದು. ನಿಮಗೆ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಗಟ್ಟಿ ಇರಬೇಕಲ್ವ ಖಾರ ಮಸಾಲೆ ಎಲ್ಲ ಫಿಶ್ಶಿಗೆ ಹಚ್ಚೋಕ್ಕೆ. ಸೊ ಅದನ್ನು ನೋಡಿಕೊಂಡು ಹಾಕ್ಕೊಂಡು ಅದಕ್ಕೆ ನಿಮಗೆ ಎಷ್ಟು ಉಪ್ಪು ಬೇಕೋ ಲಾಸ್ಟ್ ಕಲಿಸ್ಕೊಂಡಾದ್ಮೇಲೆ ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಉಪ್ಪು ಹಾಕ್ಕೋಬೋದು. ಸೊ ಅದಕ್ಕಾಗಿ ನೀವು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಫಿಶನ್ನು ತೊಳೆದಿಟ್ಕೊಂಡಿದ್ದೆ. ಅದಕ್ಕೆ ಕ್ಲೀನಾಗಿ ನಾವು ಫಿಶ್ಶಿಗೆ ಫುಲ್ಲು ಮೇಲೆಲ್ಲನೂ ಆ ಮಸಾಲೆ ಬೈಂಡಿಂಗ್ ಮಾಡಬೇಕು. ಫುಲ್ಲು ಒಳಗೆ ಕೂಡ ನಾವು ಮಸಾಲೆ ಎಲ್ಲ ಹಾಕಿ ನೀಟಾಗೆ ಎಲ್ಲ ಫಿಶ್ಶಿಗೂ ಕೂಡ ನಾನು ಅದೇ ರೀತಿನೇ ಹಚ್ಕೊಂಡು ನೀಟಾಗಿ ಮಸಾಲೆಯನ್ನು ತುಂಬಿದ್ದೀನಿ. ಅದಕ್ಕೆ ಒಂದು ಅರ್ಧ ಗಂಟೆ ಬಿಟ್ಟು ಎಣ್ಣೆಲಿ ಹಾಕಿ ಕರೆದಾಗ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕಾಗಿ ನಾನು ಫಿಶ್ಶಿಗೆ ಎಲ್ಲದಕ್ಕೂ ಮಸಾಲೆ ಎಲ್ಲ ನೀಟಾಗಿ ತುಂಬಿಸ್ಕೊಂಡಿದ್ದೀನಿ. ಫಿಶ್ ಮೇಲೆಲ್ಲನೂ ಹಚ್ಚಿ ನೀಟಾಗಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ನೆಕ್ಸ್ಟ್ ನಾವು ಒಂದು ತವಾಗೆ ಎಣ್ಣೆ ಹಾಕ್ಕೊಂಡು ಈಗ ಒಂದು ತವಾಗೆ ಫಿಶ್ ಫ್ರೈಗೆ ರೆಡಿ ಮಾಡ್ಕೊಂಡು ಎಣ್ಣೆ ಹಾಕ್ಕೊಂಡು ನಂತರ ಅದಕ್ಕೆ ನಾನು ಸ್ವಲ್ಪ ಮತ್ತೆ ಫಿಶ್ ಮೇಲ್ಗಡೆ ಮತ್ತೆ ಇದಕ್ಕೆ ನಾವು ಸ್ವಲ್ಪ ಫುಲ್ಲು ರವೆನಾದರೂ ಹಾಕ್ಕೋಬೋದು, ಎಣ್ಣೆಗೆ ಅಥವಾ ಚಿರೋಟಿ ರವೆನಾದರೂ ಹಾಕ್ಕೋಬೋದು. ನಾನಿಲ್ಲಿ ಮೇಲೆ ಚಿರೋಟಿ ರವೆ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಬರುತ್ತೆ. ಸೊ ಅದನ್ನು ಫಿಶ್ ಮೇಲ್ ಬೈಂಡಿಂಗ್ಗೋಸ್ಕರ ಅಂದರೆ ಫುಲ್ಲು ಸೀದಂಗೆ ಆಗುತ್ತೆ. ತವಾ ಫ್ರೈಗೋಸ್ಕರ ಅದನ್ನು ರವೆ ಹಾಕ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಫಿಶ್ ಚೆಂದ ಕಾಣ್ತಾ ಇದೆ ನೋಡಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಫಿಶನ್ನು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಈ ಚಿರೋಟಿ ರವೆನ ಯೂಸ್ ಮಾಡಿರೋದು. ನಾನು ನೋಡಿ ಇಲ್ಲಿ ಚಿರೋಟಿ ರವೆ ಕಾಣ್ತಿದೆಯಲ್ವಾ, ಇದನ್ನ ನಾನು ಯೂಸ್ ಮಾಡಿದ್ದೀನಿ. ಫ್ರೈ ಮಾಡ್ಕೊಂಡು ರೆಡಿ. ಫಿಶ್ ಫ್ರೈ ನೋಡಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ.